ನಮ್ ಕಡೆ ಗಾಳಿ ಮಳೆಗೋಸ್ಕರ ಇವತ್ತು ನಮ್ಮ ಬಬ್ರುಪುಲಿಕ ಬಾವುಲಿ ಕೂಡ ಸಿಕ್ಕಿತ್ತು. ಅಷ್ಟು ಇದಕ್ಕೆ ರೆಕ್ಕೆ ಮುರಿದೋಗಿತ್ತು. ಪಾಪ ನಾವು ಇದ್ಕೊಂಡು ಪ್ರಾಣಿ ಹಿಂಸೆ ಮಾಡೋದು ಬೇಡ ಅನ್ಬಿಟ್ಟಿದ್ದು ನಮ್ಮ ಕೈಯಲ್ಲಿ ಆದಷ್ಟು ರೆಡಿ ಮಾಡ್ಬಿಟ್ಟು ಕ್ಲೀನಾಗಿ ಕೂಡ ಆರ್ಸಕ ಬಿಟ್ರಿ. ಸರಿ ಉಂಟು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಪುಲಿ ಬಂದಿದ್ದೆ. ನಮ್ಮೂರ ಹತ್ರ ಹಸುಗಳು ಕೂಡ ಸಾಕ್ತಾ ಇದ್ರು. ಇದು ಯಾವ ತಳಿಯಪ್ಪ ಅಂತಂದ್ರೆ ಪಂಜಾಬಿ ತಳಿ ಅಂತ ಕೂಡ ಅಂತಾರೆ. ನಮ್ಮ ಹಳ್ಳಿ ಭಾಷೆದಾಗ ಇದನ್ನ ಗೀ ಹಸುಗಳು ಅಂತ ಕೂಡ ಕರೀತೀರಿ. ಕರೆಕ್ಟಾಗಿ ಇಲ್ಲಿ 70 ಹಸು ಕೂಡ ಐತೆ, 20 ಕರು, 50 ಹಸು ಕೂಡ ಐತೆ. ಕರೆಕ್ಟಾಗಿ ಇದು ದಿನಕ್ಕೆ 70 ಲೀಟರ್ ಹಾಲು ಕೂಡ ಹಾಕ್ತಾರಂತೆ ಒಂದು ಹೊತ್ತಕ್ಕ. ಸರಿ ಉಂಟಿದ್ದು ಒಂದು ಹಸು ಬಂದು ಕರೆಕ್ಟಾಗಿ ಅವ್ರು ರೇಟ್ ಕೇಳಿದಕ್ಕೆ 2 ಲಕ್ಷ ರೂಪಾಯಿ ಕೂಡ ಬಾಳೆ ಬಾಳ್ತೈತೆ ಅಂತೆ ಈ ಹಸುಗಳು. ಅಷ್ಟೂ ಇದು ಕರೆಕ್ಟಾಗಿ 1 ಲೀಟರ್ ಹಾಲು ಎಷ್ಟಪ್ಪ ಅಂತ ನೀವು ಕೇಳಿದ್ರೆ ಕರೆಕ್ಟಾಗಿ 100 ರೂಪಾಯಿ ಕೂಡ ಸಿಗ್ತೈತೆ ಅಂತೆ. ಆದರೆ ಇದು ನಮ್ಮ ಲೋಕಲ್ ಡೈರಿಗಳಲ್ಲಿ ಹಾಲು ಹಾಕಲ್ಲ. ಅಂತಂದ್ರೆ ಇದನ್ನೆಲ್ಲ ಕರೆದ್ಬಿಟ್ಟು ಕ್ಲೀನಾಗಿ ಬೆಂಗಳೂರು ಕೂಡ ಎತ್ಕೊಂಡು ಹೋಗಿ ಹಾಕೋದಂತೆ. ಅದಕ್ಕೋಸ್ಕರ ಈ ಮಾತು ನಾನು ಹೇಳ್ತಾ ಇದ್ದೀನಿ. ಸರಿ ಉಂಟಿದ್ದು ನಾನು ಕೂಡ ಹಸುಗಳೆಲ್ಲ ಕೂಡ ನೋಡಿದ್ರೆ ನನಗಂತೂ ತುಂಬಾ ಖುಷಿ ಕೂಡ ಆಯಿತು. ಇಲ್ಲಿ ಲೇಬರ್ಸ್ ಕೂಡ ಇರ್ತಾರೆ, ಕರೆಕ್ಟಾಗಿ 5 ಜನ ಕೂಡ ಅವರೇ. ನಾನು ಕೂಡ ಹಾಲು ಕರೆದ್ಬಿಟ್ಟು ಹಂಗೆ ಕುಡ್ದಿದ್ದಕ್ಕೆ ಅದು ಮಾತ್ರ ಸ್ವೀಟಾಗಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಕೂಡ ಎತ್ತೋ. ಇವ್ರು ಕಸ ಬಿದ್ದಿದ್ದನ್ನ ಹಂಗೆ ಎತ್ತಿ ಕೂಡ ಆಚೆಗೆ ಹಾಕ್ತಾರೆ. ಯಾಕಂತಂದ್ರೆ ಹಸುಗಳು ಯಾವುದೇ ತರ ಗಲೀಜ್ ಆಗ್ಬಾರ್ದಂತ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ 70 ಹಸುಗೂ ಒಂದೇ ಗಂಡಸು ಅಂತ ಕೂಡ ಇರೋದಂತೆ. ಅದೇನಕ್ಕೆ ಐತಂತ ನನ್ಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಅದೇ ತರ ನಮ್ಮ ಆರ್ಜೆಬ್ರ ಕೂಡ ಬಂದಿದ್ರು. ಟೈಮ್ ನೋಡಿದ್ರೆ 6 ಗಂಟೆ ಕೂಡ ಆಗಿತ್ತು. ನಮ್ಮೂರ್ ಪಕ್ಕದಾಗ ಒಂದು ಬೋರ್ವೆಲ್ ಪಾಯಿಂಟ್ ನೋಡ್ಬೇಕಾಯ್ತು, ಅದಕ್ಕೋಸ್ಕರ ಇವತ್ತು ಬಂದಿರೋದು. ಸೇಮ್ ಇದು ಪಾಯಿಂಟ್ ಎಲ್ಲ ನೋಡಿ ಪಾಯಿಂಟ್ ಫಿಕ್ಸ್ ಮಾಡಕ ಟೈಮ್ ನೋಡಿದ್ರೆ 7 ಗಂಟೆ ಕೂಡ ಆಗಿತ್ತು. ನಮ್ಮ ಆರ್ಜೆಬ್ರನ್ನ ಹಂಗೆ ಕಳಿಸಿ ನನ್ಗೆ ಮರ್ಯಾದಿರಲ್ಲ ಮುಟ್ಟಿದೆ. ನಾನು ನಮ್ಮ ಅಧ್ಯಕ್ಷ ಎಲ್ಲ ಕರ್ಕೊಂಡೋಗಿ ನಮಗೆ ಏನೇನು ಬೇಕೋ ಎಲ್ಲ ಕೂಡ ಕೊಡಿಸ್ರಿ ನಮ್ಮ ಆರ್ಜೆಬ್ರಕ. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಆರ್ಜೆಬ್ರ ಮನೆಗೆ ಹೋಗೋ ರಾತ್ರಿ 10 ಗಂಟೆ ಆಗಿತ್ತು. 1 ಗಂಟೆ ಏನ್ ಮಾಡ್ತಾ ಇದೆ ಅಂತ ನೀವು ಕೇಳಿದ್ರೆ ಆ ಪ್ರಶ್ನೆಗೆ ನಂತರ ಉತ್ತರ ಇಲ್ಲ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.